ಒಂದ್ಸಲ ಒಂದು ಆಶ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ಗುರುಗಳ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾನೆ. ಗುರುಗಳ, ನನಗೆ ಈ ಆಶ್ರಮದಲ್ಲಿ ಇರೋಕ್ಕಾಗ್ತಿಲ್ಲ, ನನ್ನ ಯಾವುದಾದ್ರೂ ಬೇರೆ ಆಶ್ರಮಕ್ಕೆ, ಯಾವುದೇ ಕೆಟ್ಟ ಜನ ಇಲ್ಲದೆ ಇರೋ ನೆಮ್ಮದಿಯಾಗಿರುವಂತಹ ಆಶ್ರಮಕ್ಕೆ ಕಳಿಸ್ಕೊಡಿ ಅಂತ. ಆಗ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ಅಂಥದ್ದು ಏನಾಗಿದೆ ಈ ಆಶ್ರಮದಲ್ಲಿ ಅಂತ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಈ ಆಶ್ರಮದಲ್ಲಿ ಸ್ವಲ್ಪ ಜನ ಏನು ಕೆಲಸ ಮಾಡದೆ ಸೋಮಾರಿಗಳ ಥರ ಇರ್ತಾರೆ. ಇನ್ನು ಸ್ವಲ್ಪ ಜನ ಯಾವಾಗಲೂ ನನ್ನ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಇನ್ನು ಕೆಲವರು ಬೇಡದೇ ಇರೋ ರಾಜಕೀಯನ ಮಾಡ್ತಿರ್ತಾರೆ. ಹಾಗಾಗಿ ನಂಗನ್ಸುತ್ತೆ ಇದೇ ಆಶ್ರಮದಲ್ಲಿದ್ದರೆ ನಾನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಇರೋ ನೆಮ್ಮದಿಯಾಗಿರುವಂತಹ ಜಾಗಕ್ಕೆ ಅಂದರೆ ಆಶ್ರಮಕ್ಕೆ ನನ್ನ ಕಳಿಸ್ಕೊಡಿ ಅಂತ. ಆಗ ಗುರುಗಳು ಹೇಳ್ತಾರೆ, ಹಾಂ ಸರಿ, ನೀನು ಹೇಳ್ದಾಗೆ ಒಂದು ಆಶ್ರಮಕ್ಕೆ ನಾನು ನಿನ್ನ ಕಳಿಸ್ಕೊಡ್ತೀನಿ. ನೀನು ಹೋಗೋಕ್ಕೂ ಮೊದಲು ನೀನು ನನಗೊಂದು ಸಹಾಯ ಮಾಡಬೇಕು ಅಂತ. ಆಗ ಶಿಷ್ಯ ಕೇಳ್ತಾನೆ, ಸರಿ ನಾನು ಮಾಡಿಕೊಡ್ತೀನಿ, ಏನು ಕೇಳಿ ಅಂತ. ಆಗ ಗುರುಗಳು ಒಂದು ಸ್ಪೂನಲ್ಲಿ ಸ್ವಲ್ಪ ನೀರನ್ನ ಹಿಡಿದು ಅವನಿಗೆ ಕೊಡ್ತಾರೆ. ಇದನ್ನ ನೀನು ಹಿಡ್ಕೊಂಡು ಇಡೀ ಆಶ್ರಮಕ್ಕೆ ಒಂದು ಸುತ್ತು ಬರಬೇಕು. ಯಾವುದೇ ಕಾರಣಕ್ಕೂ ಈ ಸ್ಪೂನಲ್ಲಿರೋ ಒಂದು ಹನಿ ನೀರು ಕೂಡ ನೆಲಕ್ಕೆ ತಾಕಬಾರ್ದು. ಆ ಥರ ನೀನು ಒಂದು ಸುತ್ತು ಈ ಆಶ್ರಮ ಸುತ್ತ ಬರಬೇಕು ಅಂತ ಹೇಳ್ತಾರೆ. ಹೇಗೂ ಈ ಕೆಲಸ ಮಾಡಿದ್ರೆ ಗುರುಗಳು ಬೇರೆ ಆಶ್ರಮಕ್ಕೆ ಕಳಿಸ್ತಾರೆ ಅನ್ನೋ ಹುಮ್ಮಸ್ಸಲ್ಲಿ ಹುಡುಗ ಒಪ್ಕೋತಾನೆ. ಒಪ್ಕೊಂಡು ತುಂಬ ಕಾನ್ಸಂಟ್ರೇಟ್ ಮಾಡಿ ಎಲ್ಲೂ ಒಂದು ಹನಿ ನೀರನ್ನು ಕೆಳಗೆ ಬೀಳಿಸ್ದಂಗೆ ಆಶ್ರಮದ ಸುತ್ತ ಆ ಸ್ಪೂನ್ನ ಹಿಡ್ಕೊಂಡು ಒಂದು ರೌಂಡ್ ಬಂದು ಗುರುಗಳ ಮುಂದೆ ಬಂದು ನಿಲ್ತಾನೆ. ಗುರುಗಳೇ, ನೀವು ಹೇಳ್ದಂಗೆ ನಾನು ಒಂದು ಹನಿ ನೀರನ್ನು ಕೆಳಗೆ ಬೀಳಿಸ್ದೇನೆ ಆಶ್ರಮದ ಸುತ್ತ ಒಂದು ಸುತ್ತ ಹಾಕಿ ಬಂದೆ. ಈಗ ನೀವು ನನ್ನ ಬೇರೆ ಆಶ್ರಮಕ್ಕೆ ಕಳಿಸ್ತೀರಾ ಅಂತ ಕೇಳ್ತಾನೆ. ಆಗ ಗುರು ಹೇಳ್ತಾರೆ, ಹಾಂ ಸರಿ, ನಿನಗೆ ಮಾತು ಕೊಟ್ಟಂಗೆ ನಾನು ಬೇರೆ ಆಶ್ರಮಕ್ಕೆ ನಿನ್ನ ಕಳಿಸ್ತೀನಿ. ಆದರೆ ನನಗೆ ಒಂದು ಮಾತು ಹೇಳು, ಈ ಸ್ಪೂನ್ ತೊಗೊಂಡು ನೀನು ಒಂದು ರೌಂಡ್ ಹಾಕಬೇಕಾದ್ರೆ ನಿನ್ನ ಅಕ್ಕಪಕ್ಕ ಜನ ಏನು ಮಾತಾಡ್ತಿದ್ರು? ಯಾವುದೇ ನೆಗೆಟಿವ್ ಕಮೆಂಟ್ಸ್ ನಿನಗೆ ಕೇಳಿಸ್ತಾ? ಯಾರು ಸೋಮಾರಿಗಳು ಬೇರೆ ಏನು ಕೆಲಸ ಮಾಡದೆ ಅಲ್ಲೇ ಕೂತ್ಕೊಂಡು ಕಾಲಹರಣ ಮಾಡ್ತಿದ್ದಿದ್ದು ನಿನಗೆ ಕಾಣಿಸ್ತಾ? ಅಥವಾ ಯಾರು ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ನಿನಗೆ ಕೇಳಿಸ್ತಾ ಅಂತ ಹೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಇಲ್ಲಪ್ಪ, ನನ್ನ ಕಾನ್ಸಂಟ್ರೇಷನ್ ಪೂರ್ತಿ ಸ್ಪೂನ್ ಮೇಲೆ ಇತ್ತು. ಯಾಕಂದರೆ ನಾನು ಒಂದು ಹನಿ ನೀರನ್ನು ಕೆಳಗೆ ಬೀಳಿಸೋ ಹಾಗಿರಲಿಲ್ಲ. ಹಾಗಾಗಿ ಆ ಕಡೆ ಈ ಕಡೆ ಬರ್ತಿದ್ದಿದ್ದು ನಾಯ್ಸ್ಗೆ ಅಥವಾ ಶಬ್ದಗಳಿಗೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ನಂಗಷ್ಟು ಟೈಮೂ ಇರಲಿಲ್ಲ ಗುರುಗಳೇ ಅಂತ ಹೇಳ್ತಾನೆ. ಆಗ ಗುರುಗಳು ಹುಡುಗಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನಮ್ಮ ಗಮನ ನಮ್ಮ ಮೇಲೆ ಮತ್ತು ನಾವು ಮಾಡೋ ಕೆಲಸದ ಮೇಲೆ ಅಥವಾ ನಮ್ಮ ಜೀವನದ ಉದ್ದೇಶಗಳ ಮೇಲೆ ಇದ್ದರೆ ಅಕ್ಕಪಕ್ಕ ಏನಾಗ್ತಿದೆ ಅಥವಾ ಏನು ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ, ಜನ ಏನು ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಮಗೆ ಸಮಯ ಇರಲ್ಲ. ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಟಾಕ್ಸಿಕ್ ಜನ ಅಂತ ಸಿಕ್ಕೇ ಸಿಗ್ತಾರೆ. ನೆಗೆಟಿವ್ ಕಮೆಂಟ್ಸ್ ಅಂತ ಬಂದೇ ಬರುತ್ತೆ. ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಇರೋಕ್ಕಾಗಲ್ಲ. ಆದರೆ ನಾವು ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಕೆಲಸ, ನಮ್ಮ ಗುರಿ, ನಮ್ಮ ಜೀವನದ ಉದ್ದೇಶ ಏನು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಇದ್ಯಾವುದು ನಮಗೆ ತಲೆಗೆ ಬರಲ್ಲ. ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯನೂ ಸಿಗಲ್ಲ. ನಾವು ಬೇರೆಯವ್ರ ತಪ್ಪನ್ನು ತುಂಬ ಸುಲಭವಾಗಿ ನೋಟಿಸ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಯಾರು ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಯಾರು ಪರ್ಫೆಕ್ಟ್ ಅಂತ ಈ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಓಡಾಡೋ ಜಾಗ ಆಗಿರ್ಬೋದು ಅಥವಾ ಕೆಲಸ ಮಾಡೋ ಜಾಗಗಳಾಗಿರ್ಬೋದು, ನಮಗೆ ಇಷ್ಟ ಆಗೋರು ಅಥವಾ ಇಷ್ಟ ಆಗದೇ ಇರೋ ಜನಗಳು ಸಿಕ್ಕೇ ಸಿಗ್ತಾರೆ. ಒಳ್ಳೆಯದು ಸಂಗತಿ ಇರುತ್ತೆ, ಕೆಟ್ಟ ಸಂಗತಿಗಳು ಇರುತ್ತೆ. ಆದರೆ ನಾವು ಜಾಸ್ತಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪೀಸ್ ಆಫ್ ಮೈಂಡ್ ನಿಂತಿರುತ್ತೆ. ನಾವು ಯಾವಾಗ ನಮ್ಮ ವಿಷಯ ಬಿಟ್ಟು ಬೇರೆಯವ್ರ ವಿಷಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋತೀವೋ ಆಗ ಪೀಸ್ ಆಫ್ ಮೈಂಡ್ ಹೊರಟೋಗುತ್ತೆ. ನಮಗೆ ಏನಾದರೂ ಕೆಟ್ಟದಾದಾಗ ಅಥವಾ ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮ ಹತ್ರ ಎರಡು ಆಪ್ಷನ್ಸ್ ಇರುತ್ತೆ. ಒಂದು, ಅವ್ರಿಗೆ ರಿಯಾಕ್ಟ್ ಮಾಡೋದು. ಇನ್ನೊಂದು, ಅವ್ರನ್ನ ಇಗ್ನೋರ್ ಮಾಡಿ ನಮ್ಮ ಪಾಡಿಗೆ ನಾವು ಇರೋದು. ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನೋ ಮೆಚುರಿಟಿ ನಮಗಿದ್ರೆ ನೆಮ್ಮದಿಯಾಗಿ ಇರ್ಬೋದು. ಐ ಹೋಪ್ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.